ಫೇಸು ತುಂಬ ನೋಡಿದ್ರೆ ಗೊತ್ತಾಗುತ್ತೆ ಫುಲ್ ಸ್ಟ್ರೆಸ್ಫುಲ್ ಆಗಿತ್ತು ಅಂತ. ನಾನು ಮಾರ್ನಿಂಗ್ ಬ್ಯಾಂಗ್ಳೂರಿಂದ ಬಂದಿದ್ದು ಜಲ್ದಿ ಪ್ಯಾಕ್ ಮಾಡ್ಕೊಂಡು ಹೊರಟ್ಬಿಟ್ಟೆ. ಅಪ್ಪ ನನ್ನ ಬಸ್ ಸ್ಟ್ಯಾಂಡ್ ತನಕ ಬಿಟ್ಕೊಟ್ರು. ಸೊ ಅಲ್ಲಿಂದ ನಾನು ಹಳೆನರಸೀಪುರದ ತನಕ ಹೋದರೆ ಅಲ್ಲಿಂದ ನನ್ನ ಫ್ರೆಂಡು ಪಿಕ್ ಮಾಡ್ತೀನಿ ಬಾ ಅಂತ ಹೇಳಿದ್ದು. ಬಟ್ ನಾನು ಈಗ ಯಾರ್ದು ಮದುವೆ ಅಂತ ನಾನು ನಿಮಗೆ ಹೇಳಲೇ ಇಲ್ಲ. ಇದು ಬಂದುಬಿಟ್ಟು ನಾನು ಅವಳು 8 ಇಯರ್ಸಿಂದ ಇಂಜಿನಿಯರಿಂಗ್ ಫ್ರೆಂಡ್ಸು. ಸೊ ಅವರ ಅಣ್ಣನ ಮದುವೆಗೆ ಹೋಗ್ತಾ ಇದ್ದೀನಿ. ಏನೇನಾಗುತ್ತೆ ಇಲ್ಲಿಂದ ನೀವು ನೋಡೋಣ ಬನ್ನಿ. ಎಕ್ಸ್ಪ್ರೆಸ್ ಆಗಿದ್ದರಿಂದ ಹಾಫ್ ಆನ್ ಅವರ್ ಅಷ್ಟೊತ್ತಿಗೆ ನಾನು ಹಳೆನರಸೀಪುರ ರೀಚ್ ಆಗಿದೆ. ಸೊ ಅಲ್ಲಿಂದ ನನ್ನನ್ನು ಪಿಕ್ ಮಾಡಿದ್ರು. ನಾನು ಈ ವಿಡಿಯೋ ಬಂದು 2 ಪಾರ್ಟ್ಸ್ ಆಗಿ ಹಾಕೋಣ ಅಂತ ಯೋಚನೆ ಮಾಡಿದ್ದೀನಿ. ಸೊ ಬಿಕಾಸ್ ತುಂಬ ಲೆಂತಿ ಆಗುತ್ತೆ ಅಂತ 2 ಭಾಗವಾಗಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಕಮೆಂಟ್ ಕೂಡ ಮಾಡಿ. ನಾನೊಬ್ಳು ಎಕ್ಸ್ಟ್ರಾ ಫಿಟ್ಟಿಂಗು ಕಾರಲ್ಲಿ ನೋಡಿ ಎಲ್ಲ ಹಿಂಗೆ ಅಂಟ್ಕೊಂಡು ಕೂತಿದ್ದೀವಿ. ಬೋರ್ಡ್ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ಬಂದು ಬೋರ್ಡ್ ಡೆಕೋರೇಷನು, ಹಾಗೇನೆ ಫ್ರಂಟ್ ಡೋರ್ ಡೆಕೋರೇಷನ್ ಕೂಡ ಗಣಪತಿ ಇತ್ತು. ಅಲ್ಲಿಂದ ನಾವು ಗಂಡು ಕರ್ಕೊಬರೋ ಶಾಸ್ತ್ರಕ್ಕೆ ಹೋದ್ವಿ. ನಮ್ಮ ಅಚ್ಚ ನೋಡಿ ಕಳಸ ಹೊತ್ಕೊಂಡು ಹೋಗ್ತಾ ಇದ್ದಾಳೆ, ಫುಲ್ ಶೈ. ಅಲ್ಲೇ ಒಂದು ಬಸವಣ್ಣ ಅವ್ರದ್ದು ಟೆಂಪಲ್ ಇತ್ತು, ಅಲ್ಲೇ ಪೂಜೆ ಮಾಡಿಕೊಂಡು ಚೌಟ್ರಿ ಕಡೆಗೆ ಹೋದ್ವಿ. ಮೈಸೂರು ಕಡೆ ಏನಪ್ಪ ಶಾಸ್ತ್ರ ಅಂದರೆ ಅಲ್ಲಿ ಚೌಟ್ರಿಗೆ ಕರ್ಕೊಂಡು ಹೋಗೋಕ್ಕೆ ಹುಡುಗನ್ನ ಸಾರೋಟಿಂದನೇ ಕುದುರೆ ಮೇಲೆ ಕರ್ಕೊಂಡು ಹೋಗೋದಂತೆ. ಸೊ ಸಖತ್ತಾಗಿತ್ತು. ಎಲ್ಲರೂ ಜನ ರೋಡ್ ಮಧ್ಯದಲ್ಲಿ ಸಾರೋಟ್ನಲ್ಲಿ ಹೋಗಿ ಚೌಟ್ರಿಗೆ ರೀಚ್ ಆದ್ವಿ. ಏನಕ್ಕಪ್ಪ ಸಾರೋಟಲ್ಲಿ ಕರ್ಕೊಬಂದಿರೋದು ಅಂತಂದರೆ ಮೈಸೂರಲ್ಲಿ ಮಹಾರಾಜರು ಸಾರೋಟ್ರಿಂದ ಬರೋದ್ರಿಂದ ಮೈಸೂರಲ್ಲಿ ಗಂಡುಗಳನ್ನೂ ಕೂಡ ಸಾರೋಟಿಂದನೇ ಕರ್ಕೊಬರೋದಂತೆ ಚೌಟ್ರಿಗೆ ಎಂಟ್ರಿ ಆಗೋಕ್ಕೆ. ಹೆಣ್ಣು ಡೋರ್ ಸ್ಟೆಪ್ ಹತ್ರನೇ ನಿಂತ್ಕೊಂಡು ಹುಡುಗನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಬುಕ್ಕೆ ಇಟ್ಕೊಂಡು. ಅಲ್ಲಿಂದ ನಾವು ಡೈರೆಕ್ಟಾಗಿ ಹೊರಟಿದ್ದು ಊಟದ ಹಾಲಿಗೆ. ನಾವು ಹೋಗಿದ್ದು ಕಾಫಿ ಕುಡಿಯೋಣ ಅಂತ. ಬಟ್ ಆಲ್ರೆಡಿ ಪಾನಿಪುರಿ ರೆಡಿ ಆಗಿರೋದ್ರಿಂದ ಯಾರು ತಾನೇ ಪಾನಿಪುರಿ ತಿಂದಲೇ ಇರ್ತಾರೆ. ಅಲ್ಲೇ ಒಂದು ಪ್ಲೇಟ್ ಒಂದು ಹಾಕ್ಕೊಂಡು ಜಮಾಯಿಸಿ ರೆಡಿಯಾಗಕ್ಕೆ ಹೋದ್ವಿ. ನಾನು ಹಿಂಗೆ ರೆಡಿಯಾಗಿದೆ, ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವಿಬ್ರು ಹಿಂಗೆ ರೆಡಿಯಾಗಿ ಅಲ್ಲಿಂದ ನಾವು ಸ್ಟೇಜ್ ಹತ್ರ ಬಂದ್ವಿ. ಸ್ಟೇಜ್ ಹತ್ರ ಒಂದು ಬಾಡಿ ಗಾರ್ಡ್ಸ್ಗಳು ಬಿಡ್ತಾನೇ ಇರಲಿಲ್ಲ. ಯಾಕೆ ಅಂತಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರ್ತಾ ಇದ್ದ ರೀಸನ್ನಿಂದ ಸಿಕ್ಕಾಪಟ್ಟೆ ಪೊಲೀಸ್ ಪ್ರೊಟೆಕ್ಷನ್ ಇತ್ತು. ಹಂಗೆ ಎಸ್ಕಾರ್ಟ್ಗಳನ್ನು ತುಂಬ ಜನನ ಅಲಾಟ್ ಮಾಡಿದ್ದು. ಅದರಿಂದ ಸ್ಟೇಜ್ನೆಲ್ಲ ಸ್ವಲ್ಪ ಫ್ರೀ ಮಾಡ್ತಾಯಿದ್ರು. ಆದರೂ ಜನ ಮಾತ್ರ ಸಿಕ್ಕಾಪಟ್ಟೆ ಜನ. ಅವ್ರು ಬಂದು ಹೋಗೋ ತನಕ ಎಲ್ಲರನ್ನೂ ಲಿಟ್ರಲಿ ಸ್ಟೇಜ್ ಮೇಲೆ ಎಲ್ಲರನ್ನೂ ತಳ್ಳಾಡ್ತಾಯಿದ್ರು. ಯಾವಾಗಲೂ
ಟಿ ವಿಯಲ್ಲಿ ಪೇಪರ್ಸಲ್ಲಿ ನೋಡ್ತಾ ಇದ್ವಿ, ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಜನ ಅಂತೂ ನೂಕು ನುಗ್ಲು, ಅವರು ಇರೋ ತನಕ ನುಗ್ಲಾಗೆ ಇತ್ತು ಸ್ಟೇಜ್ ಮೇಲೆಲ್ಲ. ಇಲ್ಲೊಂದು ಕಡೆ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಕೂರ್ಗ್ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಅದೊಂದು ಕ್ಲಿಪ್ ಹಾಕಿದ್ದೀನಿ. ಆಮೇಲಿಂದ ಊಟಕ್ಕೆ ಹೋದ್ವಿ. ಊಟದಲ್ಲಿ ಚೆನ್ನಾಗಿ ಬರ್ಸಿದ್ವಿ. ಇಲ್ಲೊಬ್ರು ನೋಡಿ ನ್ಯೂ ಮೆಂಬರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ತಾನೇ ಊಟ ಮುಗಿಸಿ ಎಲ್ಲ ಮತ್ತೆ ರಿಸೆಪ್ಷನ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಜಾಯ್ನ್ ಆಗಿ ರಿಸೆಪ್ಷನ್ ಕಡೆ ಒಂದು ಲುಕ್ ತಗೊಳ್ಳಿ. ಕಮಾನ್. ನಮ್ಮ ಹುಡುಗಿ ಎಲ್ಲರನ್ನೂ ಕಲಿಸ್ಕೊಡೋದ್ರಲ್ಲೇ ಬ್ಯುಸಿ ಆಗಿದ್ಲು. ಎಲ್ಲರೂ ನಾಳೆ ಫಂಕ್ಷನಿಗೆ ಮತ್ತೆ ಅಟೆಂಡ್ ಆಗಿ ಜೋಪಾನವಾಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸ್ಟೇಜ್ ಮೇಲೆ ಹೋಗಿ ಸ್ಟೇಜ್ ಮೇಲೆ ಒಂದು ಫ್ಯಾಮಿಲಿ ಫೋಟೋನ ತೆಗೆಸ್ಕೊತಾ ಇದ್ವಿ. ಹುಡುಗಿ ಅಪ್ಪ ಅಮ್ಮ, ಹುಡುಗ ಅಪ್ಪ ಅಮ್ಮ ಇಬ್ಬರು ಫ್ಯಾಮಿಲಿ ಫೋಟೋ ತೆಗೆಸ್ಕೊತಾ ಇದ್ದಾರೆ. ನಾವು ಸೈಡಲ್ಲಿ ತರಲೆ ತಾಪತ್ರೆ ಮಾಡಬೇಕಲ್ಲ, ಸೈಡಲ್ಲಿ ಹಾಗೆ ಒಂದು ಶೂಟ್ ಮಾಡ್ತಾ ಇದ್ದೀವಿ. 2 ದಿವಸ ಇದು ಓಕೆ ಜನರೇ, ನಾವೀಗ ಮಲ್ಗಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಟಯರ್ಡ್ ಆಗಿದ್ದೀವಿ. ಮಲ್ಕೊಂಡು ನಾಳೆ ಸಿಗ್ತೀವಿ. ನಾಳೆ ಇರೋದು ಬಾಯ್.